साधिकृज्जयमुनीन् श्रीपादरसन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भरे सत्याविघ्नकराब्जोत्थान् पञ्चारद्वर्षपूजकान् सत्यप्रमोदतीर्थार्यान् नौमि न्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भरे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀಗುರುಭ್ಯೋ ನಮಃ ಹರಿ ಓಂ 16-17 ದಿನದ ಯುದ್ಧ ನಡೀತಾ ಇದೆ. ಭೀಮಸೇನ ದೇವರ ಅತ್ಯದ್ಭುತವಾದ ಪರಾಕ್ರಮವನ್ನು ನಾವು ನಿನ್ನೆ ಮೊನ್ನೆ 2 ದಿವಸ ಕೇಳಿದ್ದೇವೆ. ಅಶ್ವತ್ಥಾಮಾಚಾರ್ಯರು ಭೀಮಸೇನ ದೇವರಿಗೆ ಆದ ಯುದ್ಧ ಅದು ಅಭೂತಪೂರ್ವವಾದ ಯುದ್ಧ, ಅಮೋಘವಾದ ಅದ್ಭುತವಾದ ಯುದ್ಧ. ಕೊನೆಗೂ ಭೀಮಸೇನ ದೇವರು ವಿಜಯವನ್ನು ಸಾಧಿಸಿದ್ದಾರೆ. ಮೂರ್ಛಿತರಾಗಿ ಬಿದ್ದಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಅನಂತರಲ್ಲಿ ಕರ್ಣ ಸಿಕ್ಕಿದ್ದಾನೆ ಭೀಮಸೇನ ದೇವರಿಗೆ. ಭೀಮಸೇನ ದೇವರು ಹಿಂದೆ ಅವರು ಮಾಡಿದ ಪಾಪಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನು ಕೊಡಲು ಅತ್ಯಂತ ಸಮರ್ಥರಾಗಿದ್ದರು. ಕರ್ಣನನ್ನು ಬಿಡುವ ಪ್ರಸಂಗ ಬಂತು. ಕರ್ಣನನ್ನು ಹಿಡಿದು ಅವನ ನಾಲಿಗೆಯನ್ನು ಕತ್ತರಿಸುವುದಕ್ಕೆ ತಾವು ಮುಂದೆ ನುಗ್ಗಿದ್ದಾರೆ. ಆದರೆ ಎಲ್ಲ ಗೊತ್ತು, ಆದರೆ ಸುಮ್ಮನೆ ಇರಬಾರದು. ಭಗವಂತನನ್ನು ನಿಂದೆ ಮಾಡಿದ ವ್ಯಕ್ತಿಯ ನಾಲಿಗೆಯನ್ನು ಕತ್ತರಿಸ್ತೇನೆ, ಪರೋಕ್ಷದಲ್ಲಿ ಅಪರೋಕ್ಷದಲ್ಲಿ ಎಲ್ಲಾದರೂ ಸರಿ ಅಂತ ಅವರು ಸಾರ್ವಕಾಲಿಕವಾದ ಪ್ರತಿಜ್ಞೆಯನ್ನು ಮಾಡಿದ ಮಹಾನುಭಾವರು. ಯದ್ಯಪಿ ಅವನು ವಿಷ್ಣು ಭಕ್ತನೇ ಆಗಿದ್ದ, ಆದರೂ ಇವರು ವಿಷ್ಣು ಭಕ್ತಾಗ್ರೇಸರರು ಭೀಮಸೇನ ದೇವರು. ಹಾಗಾಗಿ ಆ ಕರ್ಣ ಮಾಡಿದ ದೇವರ ನಿಂದೆಗೆ ನಾಲಿಗೆಯನ್ನು ಕತ್ತರಿಸಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಗೊತ್ತಿದೆ, ಆದರೂ ತಾವು ಸುಮ್ಮನೆ ಕೂತರೆ ಅದು ಭಾಗವತ ಧರ್ಮ ಅಲ್ಲ ಅಂತ ಹೇಳಿ ತಾವು ಎದ್ದು ಅವನನ್ನು ಕತ್ತರಿಸಲಿಕ್ಕೆ ಹೋದಾಗ ಶಲ್ಯ ತಾನು ಪ್ರಾರ್ಥನೆ ಮಾಡ್ತಾನೆ, ಬಿಟ್ಟುಬಿಡಿ, ನೀವು ದೊಡ್ಡವರು. ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಅರ್ಜುನ ಪ್ರತಿಜ್ಞೆ ಮಾಡಿದ ಅವನ ಪ್ರತಿಜ್ಞೆ ನಡಿಬೇಕು ಅಂತಾದರೆ ನೀವು ಈಗ ಸುಮ್ಮನಾದರೇನೆ ಅವನ ಪ್ರತಿಜ್ಞೆ ನಡೀತದೆ. ನೀವು ನಾಲಿಗೆಯನ್ನು ಕತ್ತರಿಸಿ ಬಿಟ್ಟರೆ ಯಜ್ಞದಲ್ಲಿ ಪಶುವನ್ನು, ಅಂಗವಿಕಲವಾದ ಪಶುವನ್ನು ಸಮರ್ಪಣೆ ಮಾಡಿದಂತೆ ಆಗ್ತದೆ ಅರ್ಜುನನಿಗೆ. ಹಾಗಾಗಿ ಅದು ಸರಿಯಾದದ್ದಲ್ಲ, ಹಾಗಾಗಿ ಬಿಟ್ಟುಬಿಡಿ ಅಂತಂದಾಗ ತಾನು ಆಯಿತು ಅಂತ ಹೇಳಿ ಭೀಮಸೇನ ದೇವರು ಬಿಡ್ತಾರೆ. ಈ ಅವಸ್ಥೆ ಬಂದಿದೆ ಕರ್ಣನಿಗೆ. ವಿಚಾರ ಮಾಡ್ರಿ, ಎಂಥ ತಾನು ಸಭೆಯಲ್ಲಿ ಏನೇನೋ ಮಾತುಗಳನ್ನು ಆಡಿದ, ಆಡಬಾರದ ಮಾತುಗಳನ್ನು ಆಡಿದ, ದ್ರೌಪದಿ ನಿಂದೆ ಮಾಡಿದ, ಕೃಷ್ಣನ ನಿಂದೆ ಮಾಡಿದ, ಪಾಂಡವರ ನಿಂದೆಯನ್ನು ಮಾಡಿದ, ಭಗವದ್ಭಕ್ತರ ನಿಂದೆ ಮಾಡಿದ, ದುಷ್ಟನಾದ ದುರ್ಯೋಧನನ ಸಂಗ ಮಾಡಿದ, ಅವನ ಸಹವಾಸ ಮಾಡಿದ, ಇತ್ಯಾದಿ ಎಲ್ಲ ಮಹಾಪಾಪಗಳನ್ನು ಮಾಡಿದ ಕರ್ಣನಿಗೆ ಆಗುವ ಶಿಕ್ಷೆ ಮಾಡಿದ್ದಾರೆ. ಹಣ್ಣಾಗಿ ಹೋಗಿದ್ದಾನೆ. ಎಲ್ಲ ರೀತಿಯಿಂದ ಸಮರ್ಥರಾಗಿದ್ದರೂ ಭೀಮಸೇನ ದೇವರು ತಾವು ಆ ಶಲ್ಯನ ಪ್ರಾರ್ಥನೆಗಾಗಿ ಮತ್ತು ಅರ್ಜುನನ ಮೇಲೆ ಅನುಗ್ರಹ ಮಾಡಿ ತಾನು ಕರ್ಣನನ್ನು ಬಿಟ್ಟಿದ್ದಾರೆ. ಇತ್ಯುಕ್ತ್ವಾ ಪ್ರಮುಖಾತ್ತಸ್ಯ ರಥೇನೈವತು ಮದ್ರರಾಟ್ ವೈಕರ್ತನಂ ಅಪೋಹಾಯ ಸರ್ವಲೋಕಸ್ಯ ಪಶ್ಯತಃ. ಎಲ್ಲರೂ ನೋಡ್ತಾ ಇದ್ದಾಗೆ ಅವನನ್ನು ಬಿಟ್ಬಿಟ್ರು. ಜಿತ್ವಾ ಸೂರ್ಯಸಿತುಂ ಭೀಮಃ ಕೌರವಾಣಾಮನೀಕಿನ. ಭೀಮ ಆ ಸೂರ್ಯಸುತ್ತನಾದ ಕರ್ಣನನ್ನು ಆರಾಮಾಗಿ ಗೆದ್ದಿದ್ದ. ಭೀಮಸೇನ ದೇವರು ಯಾರು, ಕೃಷ್ಣ ಯಾರು, ಅರ್ಜುನ ಏನು, ಎಲ್ಲ ಇತಿಹಾಸ, ಅವರ ಯೋಗ್ಯತೆ, ಯಾರು ದೇವತೆಗಳು, ಇದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಹಾಭಾರತ ಅರ್ಥವಾಗಲು ಸಾಧ್ಯ.
ಹಾಗಾಗಿ ಭೀಮಸೇನ ದೇವರು ಅಂದರೆ ವಾಯುದೇವರ ಅವತಾರ. ಕರ್ಣನನ್ನು ಏನಾದರೂ ಮಾಡಲು ಸಮರ್ಥರವರು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಜೀವರಾಶಿಗಳನ್ನು ದೇವರು ನಿಯಮನ ಮಾಡ್ತಾನೆ. ಇದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ವಾಯುದೇವರು ನಿಯಮನ ಮಾಡ್ತಾರೆ. ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ದಯೆಯಿಂದ, ಪರಮಾತ್ಮನ ಆಜ್ಞೆಯಿಂದ. ಇಲ್ಲಿ ಅಷ್ಟೇ ಅಲ್ಲ, ಮೋಕ್ಷದಲ್ಲಿಯೂ ನಮಗೆ ಗುರುಗಳಾಗಿ, ನಿಯಾಮಕರಾಗಿ, ನಮ್ಮ ಯೋಗ್ಯತಾನುಸಾರವಾದ ಫಲವನ್ನು ನಮಗೆ ಕೊಡುವ ಮಹಾಗುರುಗಳು. ದೇವತೆ ಅಂದರೆ ಅದು ಮುಖ್ಯ ಪ್ರಾಣದೇವರು. ಇಂಥ ಮಹಾದೇವತೆ ಮುಖ್ಯ ಪ್ರಾಣದೇವರು, ಸಾಮಾನ್ಯರಾದವರಲ್ಲ. ದೇವರು ನಾಟಕ ಮಾಡಲಿಕ್ಕೆ ಭೂಮಿಯಲ್ಲಿ ಬಂದಿದ್ದಾನೆ. ಭೂಭಾರ ಹರಣ ಆಗಬೇಕಾಗಿದೆ. ದೇವರು ಹೇಳಿದೆ, ಈಗ ಒಂದು ದೊಡ್ಡ ನಾಟಕ ಇದೆ, ಕೊನೆಗೆ ರಾವಣನ ಸಂಹಾರ ಮಾಡಬೇಕಾದದ್ದು. ಅದನ್ನು ಮೊದಲಿಗೆ ಮಾಡಿಬಿಟ್ರೆ, ನೀವು ಊಟ ಮಾಡ್ತಾ ಇದ್ದೀರಿ, ಮಜ್ಜಿಗೆಯನ್ನು ಕೊನೆಗೆ ಮಾಡ್ತಿರೋ ಮೊದಲಿಗೆ ಮಾಡಿಬಿಡ್ತಿರೋ? ಮಜ್ಜಿಗೆಯನ್ನು ಆಯಿತು ಅಂದರೆ ಊಟ ಮುಗೀತಪ್ಪ ಅಂತ ಅರ್ಥ. ದೇವರಿಗೆ ಮೊದಲಿಗೆ ರಾವಣನ ಸಂಹಾರ ಮಾಡ್ಲಿಕ್ಕೆ ಬರ್ತಿದ್ದಿಲ್ವಾ? ದುರ್ಯೋಧನನ ಕೊನೆಗೆ ಸಂಹಾರ ಮಾಡ್ಲಿಕ್ಕೆ ಬರ್ತಿದ್ದಿಲ್ವಾ? 23 ಅಕ್ಷೋಹಿಣಿ ಸೈನ್ಯವನ್ನು 23 ಬಾರಿ 18 ಬಾರಿ ತೆಗೆದುಕೊಂಡು ಬಂದಿದ್ದಾನೆ ಜರಾಸಂಧ. ಮೊದಲೇ ಬಾರಿನೇ ಜರಾಸಂಧನನ್ನು ಸಂಹಾರ ಮಾಡ್ಲಿಕ್ಕೆ ಬರ್ತಿದ್ದಿಲ್ವಾ? ಬ್ಯಾಡ್ರಿ, ಎಲ್ಲರ ಅಂತರ್ಯಾಮಿಯಾಗಿದ್ದು ದೇವರು ಯಾರ್ಯಾರು ದುಷ್ಟರಿದ್ದಾರೋ ಅವರ ಉಸುಲನ್ನು ಇಂದ್ರಿಸಿ ಶ್ವಾಸೋಚ್ಛ್ವಾಸವನ್ನು ಬಂದ್ ಮಾಡಿ ಕೊಂದು ಹಾಕ್ಲಿಕ್ಕೆ ಬರ್ತದಲ್ಲ. ಎಲ್ಲ ಮಾಡ್ಲಿಕ್ಕೆ ಬಂದವನಿಗೆ ಇದೆಲ್ಲ ಮಾಡಬೇಕು ಅಂದರೆ ದೇವರು ನಾಟಕ ಮಾಡ್ಲಿಕ್ಕೆ ಬಂದಿದ್ದಾನೆ. ಹೀಗೆ ಗಾನವನ್ನು ಮಾಡಿ ದೇವರ ಭಕ್ತರಿಗೆ ದೇವರ ಭಕ್ತಿ ಉಂಟು ಮಾಡೋದಕ್ಕಾಗಿ ದೇವರ ಲೀಲೆಗಳು ಬೇಕೋ ಬೇಡವೋ? ದೇವರು ಹಾಗೆ ಲೀಲೆ ಮಾಡಿದ, ಹೀಗೆ ಯುದ್ಧ ಮಾಡಿದ, ಹಾಗೆ ಕೊಂದ, ಈ ಎಲ್ಲ ಕಥೆಗಳನ್ನು ನಾವು ಕೇಳಿ ದೇವರ ಸ್ತೋತ್ರ ಮಾಡಿ ದೇವರಲ್ಲಿ ಭಕ್ತಿ ಮಾಡಬೇಕೋ ಬೇಡೋ? ಹಾಗಾಗಿ ದೇವರು ನಮ್ಮ ಸಲುವಾಗಿ ಭಕ್ತರ ಭಕ್ತಿ ಹೆಚ್ಚಾಗಬೇಕು. ದೇವರು ಆ ಭಕ್ತರಲ್ಲಿ ಕರುಣೆ ಮಾಡಿ ಇದನ್ನೆಲ್ಲವನ್ನು ಪರಮಾತ್ಮ ಮಾಡಿದ್ದಾನೆ. ಹಾಗಾಗಿ ಸರ್ವಾಂ ವಿದಾರಯಾಮಾಸ ದ್ರೋಣಿ ದುರ್ಯೋಧನಾವೃತಂ ವಿಮೃದ್ಯ ಸಕಲಾಂ ಸೇನಾಂ ಕೃತ್ವಾ ಚ ವಿರಥಂ ನೃಪಂ ದುಷ್ಟದ್ಯುಮ್ನಂ ಯಯೋಜೈವ ಸಾತ್ಯಕಿ ದ್ರೌಪದಿ ಸುತಾನ್. ಆಗ ಅಶ್ವತ್ಥಾಮಾಚಾರ್ಯರು ದುಷ್ಟದ್ಯುಮ್ನನನ್ನು, ಸಾತ್ಯಕಿ ಮತ್ತು ದ್ರೌಪದಿಯ 5 ಪಾಂಡವರ ಮಕ್ಕಳು, ಆ 5 ಜನ ಮಕ್ಕಳನ್ನು ಎಲ್ಲರನ್ನೂ ಕ್ಷಣದಲ್ಲಿ, ಅಶ್ವತ್ಥಾಮಾಚಾರ್ಯರ ಪರಾಕ್ರಮ, ರುದ್ರದೇವರು ಸಾಮಾನ್ಯರಾದವರಲ್ಲ, ಮಹಾನುಭಾವರು. ಅಂಥ ರುದ್ರದೇವರ ಪರಾಕ್ರಮ ಮುಂದೆ ಯಾವ ಸಾತ್ಯಕಿ ಇಲ್ಲ, ದೃಷ್ಟದ್ಯುಮ್ನ ಇಲ್ಲ, ದ್ರೌಪದಿ ಮಕ್ಕಳು ಎಲ್ಲರೂ ವಿರಥರಾಗಿ ನಿರಾಯುಧರಾಗಿ ನಿಂತಿದ್ದಾರೆ. ಬದುಕು ಹೋಗ್ರಿ ಎಂದು ಬಿಟ್ಟುಬಿಟ್ಟ ಅಶ್ವತ್ಥಾಮಾಚಾರ್ಯ. ಬದುಕು ಹೋಗ್ರಿ, ನಡ್ರಿ ಇಲ್ಲಿಂದ. ತಾನ್ ಭಗ್ನ ದರ್ಪಾನ್, ಎಲ್ಲರೂ ಸೊಕ್ಕಿಗೆ ಬಂದಿದ್ದರು. ಆಯಾ ಕಾಲಕ್ಕೆ ಭಗವಂತ ನಮ್ಮ ಸೊಕ್ಕನ್ನು ಅಳಿಸ್ತಾನೆ, ನಿವಾರಣೆ ಮಾಡುತ್ತಾನೆ. ಏನೋ ಸ್ವಲ್ಪ ಕಾರ್ಯಕ್ರಮ ಮಾಡಿದ್ದೇವೆ, ಏನೋ ಸ್ವಲ್ಪ ವಟಪ್ರವಚನ ನಡೀತಾ ಇದೆ, ಏನೋ ದಕ್ಷಿಣೆ ದಾನ ಧರ್ಮಗಳನ್ನು ಮಾಡಿದ್ದೇವೆ, ಏನೋ ಒಂದು ಸತ್ಕರ್ಮ ಪುಣ್ಯಗಳನ್ನು ಮಾಡಿದ ಕೂಡಲೇ ನಮಗೆ ಸೊಕ್ಕು ಬಂದುಬಿಡ್ತದೆ, ಅಹಂಕಾರ ಬಂದುಬಿಡ್ತದೆ. ಇಲ್ಲ ಅಂತ ತೋರಿಸ್ತಿರ್ತೀವಿ, ಆದರೆ ಬಂದುಬಿಡ್ತದೆ. ಆಗ ದೇವರು ನಮಗೇನು ಮಾಡ್ತಾನೆ? ಭಕ್ತರಾಗಿದ್ದರೆ ನಾವು, ದೇವರು ಕರುಣೆ ಮಾಡಿ ನನ್ನ ಭಕ್ತನಿಗೆ ಅಹಂಕಾರ ಬಂದಿದೆ, ಅದನ್ನು ಅಳಿಸಬೇಕು ಅಂತ ಹೇಳಿ ಅವನಿಗಿಂತ ಹೆಚ್ಚು ದಾನ ಮಾಡಿದವನನ್ನು ಮುಂದೆ ತಂದು ನಿಲ್ಲಿಸ್ಬಿಡ್ತಾನೆ. ಎಲ್ಲ ರೀತಿಯಿಂದ ಇವನೇನು ಸಾಧನೆ ಮಾಡಿದ್ದಾನಲ್ಲ, ಈ ಸಾಧನೆ ಏನೂ ಅಲ್ಲ, ಇದಕ್ಕಿಂತ ಹೆಚ್ಚು ಸಾಧನೆ ಮಾಡಿದ ವ್ಯಕ್ತಿ ಇದ್ದಾನೆ. ಅದಕ್ಕಾಗಿಯೇ ಶಾಸ್ತ್ರ ಶ್ರವಣಗಳನ್ನು ಮಾಡೋದು ನಾವು. ಎಲ್ಲ ರೀತಿಯ ವೈಭವಗಳನ್ನು ಶಾಸ್ತ್ರದಲ್ಲಿ, ಪುರಾಣಗಳಲ್ಲಿ ಇದೆ. ಕಷ್ಟವನ್ನು ಪಟ್ಟಿದ್ದೇವೆ, ನಮಗಿಂತ ಹೆಚ್ಚು ಕಷ್ಟಪಟ್ಟವರ ಕಥೆ ಇದೆ. ಹಣ ಗಳಿಸಿದ್ದೇವೆ, ನಮಗಿಂತ ಹಣವನ್ನು ಗಳಿಸಿದವರ ಕಥೆಗಳಿದೆ. ದೇವರಲ್ಲಿ ಭಕ್ತಿ ಮಾಡಿದ್ದೇವೆ, ಜ್ಞಾನವನ್ನು ಗಳಿಸಿದ್ದೇವೆ, ನಮಗಿಂತ ಹೆಚ್ಚು ದೇವರಲ್ಲಿ ಭಕ್ತಿ, ದೇವರಭಿಷೇಕವಾದ ಜ್ಞಾನವನ್ನು ಸಂಪಾದನೆ ಮಾಡಿದ ಮಹಾನುಭಾವರ ಚರಿತ್ರೆ ಇದೆ. ಹಾಗಾಗಿ ಪುರಾಣ ಚರಿತ್ರೆ ಇವೆಲ್ಲ ಏನು ಮಾಡುತ್ತದೆ ಅಂತಂದರೆ ನಮ್ಮನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ಇಡುತ್ತದೆ. ಆಯಾ ಕಾಲಕ್ಕೆ ಭಗವಂತ ಅದು ಮಾಡುವ ದೊಡ್ಡ ಅನುಗ್ರಹ, ದೇವರು ಮಾಡುವ ದೊಡ್ಡ ಅನುಗ್ರಹ ಅದು. ನಮಗೆ ಬಂದ ದರ್ಪ, ಅಹಂಕಾರ, ಅದನ್ನು ಪರಿಹಾರ ಮಾಡುತ್ತಾನೆ ಭಗವಂತ. ಇಲ್ಲದಿದ್ದರೆ ಯಾವ ಅವಸ್ಥೆ ಬರ್ತಿತ್ತು ನಮಗೆ ಗೊತ್ತಿಲ್ಲ.
ಹಾಗೆ ಇವರೆಲ್ಲ ನಾವು ಪಾಂಡವರ ಮಕ್ಕಳು, ನಾನು ಸಾತ್ಯಕಿ ಅರ್ಜುನನ ಗೆಳೆಯ ದುಷ್ಟದ್ಯುಮ್ನ, ನಾನು ಅಗ್ನಿಯಿಂದ ಎದ್ದು ಬಂದವನು, ನಾನು ಎಲ್ಲರಂತೆ ತಾಯಿಯ ಹಟ್ಟಿಯಿಂದ ಹುಟ್ಟಿ ಬಂದವನಲ್ಲ, ಇತ್ಯಾದಿ ಇತ್ಯಾದಿ ಅಹಂಕಾರಗಳಿಗೆ ಅವಾಗ ಗೊತ್ತಿರ್ತದೆ. ಅದನ್ನೆಲ್ಲ ಅಶ್ವತ್ಥಾಮಾಚಾರ್ಯರು ಅವರ ಪರಾಕ್ರಮ ಮುಂದೆ ಇವರು ಯಾರೂ ಏನೂ ಇಲ್ಲ ಅಂತ ಆಗಿ ಬದುಕು ಹೋಗ್ರಿ ಅಂತ ಬಿಟ್ಟು ಕಳಿಸಿಬಿಟ್ರು ಅವರನ್ನು. ಆಗ ಅವರು ಅಹಂಕಾರ, ಅಶ್ವತ್ಥಾಮಾಚಾರ್ಯ ಇಷ್ಟು ಪರಾಕ್ರಮಿಗಳು, ನಾವೇನಲ್ಲ, ನಮಗಿಂತ ಹೆಚ್ಚು ಪರಾಕ್ರಮವನ್ನು ಪಡೆದ ಜನ ಜಗತ್ತಿನಲ್ಲಿ ಇದ್ದಾರೆ ಅಂತ ತೋರಿಸಿಕೊಟ್ಟ. ತಾನ್ ಭಗ್ನದರ್ಪಾನ್ ಋಣತೋಪ ಅಪಯಾತನಾನ್ ಅನ್ವೇವ ಬಾಣಾವೃತಮಂತರಿಕ್ಷಂ ಕುರ್ವನ್ಯಯೋ ಧರ್ಮರಾಜಸ್ತಮಾಹ ಕಿಮ್ನ ಸ್ವಧರ್ಮೇ ನಿತರಾನ್ ವಿಹಂಸಿ. ಆಗ ಧರ್ಮರಾಜ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಅಶ್ವತ್ಥಾಮಾಚಾರ್ಯರೇ, ನಿಮ್ಮ ಧರ್ಮವನ್ನು ನೀವು ಅನುಷ್ಠಾನ ಮಾಡಿರಿ, ಅದು ಬಿಟ್ಟು ನಿಮ್ಮದಾಗದೇ ಇದ್ದ ಧರ್ಮವನ್ನು ನೀವು ಯಾಕೆ ಅನುಷ್ಠಾನ ಮಾಡ್ತಾ ಇದ್ದೀರಿ? ಏನು ಅರ್ಥ ಆಗಲಿಲ್ಲ. ಏನಿದು ಹೀಗಾದರೆ? ನಿನ್ನೆ ಈ ವಿಷಯದಲ್ಲಿ ಸ್ವಲ್ಪ ಮಾತನಾಡಿದ್ದೆ. ದ್ರೋಣಾಚಾರ್ಯರು ಬ್ರಾಹ್ಮಣರ ಮಗ ಅಶ್ವತ್ಥಾಮಾಚಾರ್ಯ. ಅವರು ಸ್ವಧರ್ಮ ವಿಪ್ರಸ್ಥ ಜಗೋಪದೇಶವು ಅಂತ ಶ್ರೀಮದಾಚಾರ್ಯರ ವಚನ. ಬ್ರಾಹ್ಮಣರಾದವರು ಯುದ್ಧವನ್ನು ಆಡ್ತಕ್ಕದ್ದಲ್ಲ, ಬ್ರಾಹ್ಮಣರಾದವರು ಏನು ಮಾಡಬೇಕು? ಹಾಗಾಗಿ ಬ್ರಾಹ್ಮಣರಿಗೆ ಬುದ್ಧಿ ಜಾಸ್ತಿ, ಶಕ್ತಿ ಕಮ್ಮಿ. ಕ್ಷತ್ರಿಯರಿಗೆ ಬುದ್ಧಿ ಕಮ್ಮಿ, ಶಕ್ತಿ ಜಾಸ್ತಿ. ಹಾಗಾಗಿ ಬುದ್ಧಿವಂತರಾದ ಬ್ರಾಹ್ಮಣರನ್ನು ರಾಜಗುರು ಅಂತವರು ಮಾಡಿಕೊಂಡು ಈ ಆಪತ್ತು, ಈ ವಿಪತ್ತು, ಈ ಸಮಸ್ಯೆಗಳು ಬಂದಾಗ ಅವರನ್ನು ಕೇಳಿ ಅದನ್ನು ಪರಿಹಾರ ಮಾಡಿಕೊಂಡು ರಾಜ್ಯವನ್ನು ನಡೆಸುವಂತಹ ಕ್ಷತ್ರಿಯರು. ಅಂದರೆ ಬಹಳ ಮಂದಿದ್ದಾರೆ, ದಡ್ರಿದ್ದಾರೆ ಕ್ಷತ್ರಿಯರು ಅಂತಲ್ಲ, ಆದರೆ ಬುದ್ಧಿವಂತರಲ್ಲಿ ಬಹಳ ಉತ್ತಮರಾದವರು ಬ್ರಾಹ್ಮಣರಂತೆ. ಅವರಿಗೆ ಬಹಳ ಬುದ್ಧಿ ಇರ್ತದೆ, ಬಹಳ ಶಣ ಇರ್ತಾರೆ. ಎಲ್ಲ ವಿಧವಾದ ಜ್ಞಾನವನ್ನು, ವ್ಯವಹಾರಗಳನ್ನು ಸಂಪಾದನೆ ಮಾಡಿ ಯೋಗ್ಯವಾದ ಮಾರ್ಗವನ್ನು ನಡೆಸುವ ಶಕ್ತಿ ಸಾಮರ್ಥ್ಯ ಬ್ರಾಹ್ಮಣರಿಗೆ ಇರ್ತದೆ. ಹಾಗಾಗಿ ಮಾಡ್ತಾ ಇರುವ ರಾಜರು ಹಿಂದೆ ಎಲ್ಲ ನಾವು ನೋಡ್ತೇವೆ, ಕೇಳ್ತೇವೆ ಇತಿಹಾಸದಲ್ಲಿ. ಹಾಗಾಗಿ ನಿಮ್ಮ ಧರ್ಮ ಏನಪ್ಪ? ಜಪ ಉಪದೇಶಗಳನ್ನು ಮಾಡ್ತಾ, ಪಾಠ ಪ್ರವಚನವನ್ನು ಮಾಡ್ತಾ ಇರುವುದು ನಿಮ್ಮದು ಕೆಲಸ. ಅದು ಬಿಟ್ಟು ನಮ್ಮನ್ನು ಹಿಂಸುವುದು ಇದು ಧರ್ಮವೇ ನಿಮಗೆ? ನಾವು ಕ್ಷತ್ರಿಯರು, ನಮ್ಮನ್ನು ನೀವು ಪೀಡಿಸ್ತಾ ಇದ್ದೀರಿ, ಈಗ ಇದು ನಿಮಗೆ ಧರ್ಮವಾ? ಹಾಗಾಗಿ ನೀವು ನಮ್ಮನ್ನು ಬಿಟ್ಟು ಬಿಡ್ರಿ ಅಂತ ಹೇಳಿದ್ರಂತೆ. ಆಗ ನಕ್ಕು ಬಿಟ್ಟರು ಅಂತೆ ಅಶ್ವತ್ಥಾಮಾಚಾರ್ಯ. ಈಗ ಸಾಮಾನ್ಯ ಏನಾಗ್ತದೆ, ಬಹಳ ಪೀಡೆಯನ್ನು ಅನುಭವಿಸಿದ್ದಾನೆ ಧರ್ಮರಾಜ, ಹಾಗಾಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂತನ್ನುವುದು ನಮಗೆ ಅನಿಸ್ತದೆ ನಿಜ. ಆದರೆ ಅಶ್ವತ್ಥಾಮಾಚಾರ್ಯರು ತಮ್ಮ ಧರ್ಮವನ್ನು ಬಿಟ್ಟು ಈ ಯುದ್ಧದಲ್ಲಿ ತೊಡಗುವುದು ಇದು ಸಾಧ್ಯವೇ? ಮಾಡಬಹುದಾಗಿತ್ತಾ? ಇದು ನಮಗೆ ಪ್ರಶ್ನೆ ಬರುತ್ತದೆ ಧರ್ಮರಾಜನ ಮಾತಿನಿಂದ. ಆ ನಕ್ಕಿದ್ದಕ್ಕಾಗಿ ಅರ್ಥ ಅನೇಕ ಇದೆ, ಗರ್ಭಿತವಾಗಿದೆ. ಅನೇಕ ಆಕೂತಿ ಗರ್ಭಿತ ಇದ್ದಂತೆ ಅನೇಕ ಆಕೂತಗಳು, ಅಭಿಪ್ರಾಯಗಳಿವೆ. ವೇದವ್ಯಾಸದೇವರ ಆಜ್ಞೆ ಇದೆ. ವೇದವ್ಯಾಸದೇವರು ಹೇಳಿದ್ದಾರೆ, ಬ್ರಾಹ್ಮಣನಾಗಿದ್ದರೂ ಭೂಮಿ ಮೇಲೆ ಅವತಾರ ಮಾಡಿದ ದೊಡ್ಡ ದೇವತೆ ಅವರು. ಭೂಭಾರ ಹರಣಕ್ಕಾಗಿ ತಾವು ಎಲ್ಲ ಭೂಮಿಯನ್ನು ನಾಶ ಮಾಡಬೇಕಾಗಿದೆ. ಭೂಮಿಯಲ್ಲಿದ್ದಂತಹ ದುಷ್ಟರು ಎಲ್ಲರೂ ನಾಶವಾಗಬೇಕು. ಹಾಗೆ ಭೂಮಿ ಖಾಲಿಯಾಗಬೇಕು, ಮುಂದಿನ ಯುಗ ಪ್ರಾರಂಭವಾಗಬೇಕು. ನಮಗೆ ಜವಾಬ್ದಾರಿ ಏನೂ ಇರೋದಿಲ್ಲ. ಆದರೆ ಲೋಕವನ್ನು, ಧರ್ಮವನ್ನು, ದೇಶವನ್ನು, ಕಾಲವನ್ನು ನಡೆಸುವಂತಹವರಿಗೆ ಜವಾಬ್ದಾರಿ ಇರ್ತದೆ. ಹಾಗಾಗಿ ಇದು ಮುಗಿದ ಮೇಲೆ ಮುಂದೇನು ಅಂತ ಪ್ರಶ್ನೆ. ಹಾಗಾಗಿ ದುಷ್ಟರ ಎಲ್ಲ ನಾಶವಾಗಲೇಬೇಕು. ಅದಕ್ಕಾಗಿ ನೀನು ಯುದ್ಧವಾಡಬೇಕು ಅಂತ ವೇದವ್ಯಾಸದೇವರು ಆಜ್ಞೆ ಮಾಡಿದ್ದಾರೆ. ಹಾಗಾಗಿ ಯುದ್ಧವಾಡ್ತಾ ಇದ್ದೇನೆ ಅಂತನೋ ಅಭಿಪ್ರಾಯದಿಂದ ತಾನು ನಕ್ಕಿದ. ಸಂಕ್ಷಿಪ್ತಕರ ಜೊತೆಗೆ ಯುದ್ಧವನ್ನು ಆಡುವ ಅರ್ಜುನನನ್ನು ಯುದ್ಧಕ್ಕೆ ಕರೀತಾನೆ. ಯುದ್ಧಕ್ಕೆ ಕರೆದು ತಾನು ಅರ್ಜುನನ ಯುದ್ಧಕ್ಕೆ ಬಾ ಅಂತ ಹೇಳಿ ಅಶ್ವತ್ಥಾಮಾಚಾರ್ಯರು ಕೂಗಿದಾಗ ಕೃಷ್ಣ ರಥವನ್ನು ತೆಗೆದುಕೊಂಡು ಅಶ್ವತ್ಥಾಮಾಚಾರ್ಯರ ಜೊತೆಗೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಅದ್ಭುತವಾದ ಯುದ್ಧ.
ಭೀಮಸೇನ ದೇವರು ಹಾಗೆ ಅಶ್ವತ್ಥಾಮಾಚಾರ್ಯರಲ್ಲಿ ಏನು ಯುದ್ಧವಾಯಿತೋ ಹಾಗೆ ಅಶ್ವತ್ಥಾಮಾಚಾರ್ಯರಲ್ಲಿ ಅರ್ಜುನನಲ್ಲಿ ಅಷ್ಟೇ ಅದ್ಭುತವಾಗಿ ಯುದ್ಧವಾಯಿತು. ಭೀಮಸೇನ ದೇವರು ಅಂದರೆ ಮುಖ್ಯ ಪ್ರಾಣದೇವರು, ಅಶ್ವತ್ಥಾಮಾಚಾರ್ಯ ಅಂದರೆ ರುದ್ರದೇವರು. ತಂದೆ ಮಗನಲ್ಲಿ ಯುದ್ಧವಾಯಿತು, ಇಲ್ಲೂ ತಂದೆ ಮಗನಲ್ಲಿ ಯುದ್ಧವಾಯಿತು. ರುದ್ರದೇವರು ಮತ್ತು ಇಂದ್ರ. ಹಾಗಾಗಿ ಗುರುಗಳೇ, ನೀವು ಕೇಳಿದ್ದೀರಿ ಹಿಂದೆ, ಪಾಶುಪತಾಸ್ತ್ರವನ್ನು ಪಡಿಬೇಕು ಅಂತ ಹೇಳಿ ತಾನು ಕೃಷ್ಣ ಅರ್ಜುನನನ್ನು ಕರೆದುಕೊಂಡು ಹೋಗಿ ತಾನು ರುದ್ರದೇವರಿಂದ ಉಪದೇಶ ಮಾಡಿ ಕಳಿಸ್ತಾನೆ. ಗುರುಗಳು ಹೌದು, ತಂದೆನೂ ಹೌದು, ಎಲ್ಲನೂ ಹೌದು. ಯಾರಿಗೆ? ಇಂದ್ರನಾದ ಅರ್ಜುನನಿಗೆ, ಇಂದ್ರಾವತಾರನಾದ ಅರ್ಜುನನಿಗೆ. ಹಾಗಾಗಿ ಅಶ್ವತ್ಥಾಮಾಚಾರ್ಯರು ಅಂದರೆ ಗುರುಗಳೇ ಅವರಿಗೆ, ರುದ್ರಾವತಾರವರು. ಹಾಗಾಗಿ ಗುರು ಶಿಷ್ಯರಲ್ಲಾಗಲಿ ತಂದೆ ಮಗನಲ್ಲಾಗಲಿ ಯುದ್ಧ ನಡೀತಾ ಇದೆ. ಹೇಗೆ ಭೀಮ ಮತ್ತು ಭೀಮಸೇನ ದೇವರು ರುದ್ರದೇವರಿಗೆ ಗುರುಗಳು, ತಂದೆನೂ ಸರಿ. ಹಾಗೆ ತಂದೆ ಮಕ್ಕಳಿಗೆ ಯುದ್ಧ ನಡೀತಾ ಇದೆ. ಹೇಗಿದೆ ನೋಡ್ರಿ, ಹೀಗೆ ಯುದ್ಧ ನಡೀತಾ ಇದೆ. ಘನಘೋರವಾದ ಯುದ್ಧ. ಎಲ್ಲ ಕಡೆಗಳಿಂದ ಬಾಣವನ್ನು ಬಿಟ್ಟಿದ್ದಾರೆ. ಅರ್ಜುನ ಮೂರ್ಛಿತನಾಗಿ ಬಿದ್ದಿದ್ದಾನೆ. ಭೀಮಸೇನ ದೇವರು ಯುದ್ಧವನ್ನು ಆಡಿದಾಗ ಹೇಗೆ ಅಶ್ವತ್ಥಾಮಾಚಾರ್ಯರು ಮೂರ್ಛಿತರಾಗಿ ಬಿದ್ದರು, ಆದರೆ ಅಶ್ವತ್ಥಾಮಾಚಾರ್ಯರನ್ನು ಎಬ್ಬಿಸಲಿಕ್ಕೆ ಕೃಷ್ಣ ಇದ್ದಿದ್ದಿಲ್ಲ ಅಲ್ಲಿ. ಯಾಕೆ? ಅಶ್ವತ್ಥಾಮಾಚಾರ್ಯರು ನಿಂತು ಯುದ್ಧವಾಡುವ ಸ್ಥಳ ಇದು ಅಧರ್ಮ. ಅಧರ್ಮದಲ್ಲಿ ನಿಂತಿದ್ದಾರೆ ಅವರು. ಅಧರ್ಮವನ್ನು ನಡೆದ ಅಧರ್ಮ ಸ್ವರೂಪನಾದ ದುರ್ಯೋಧನನ ಪಕ್ಷದಲ್ಲಿ ನಿಂತಿದ್ದಕ್ಕೆ ಅಶ್ವತ್ಥಾಮಾಚಾರ್ಯರನ್ನು ಎಬ್ಬಿಸಲಿಲ್ಲ ಕೃಷ್ಣ, ರಕ್ಷಣೆ ಮಾಡಲಿಲ್ಲ. ಆದರೆ ಅಶ್ವತ್ಥಾಮಾಚಾರ್ಯರ ಪರಾಕ್ರಮಕ್ಕೆ ತತ್ತರಿಸಿ ಮೂರ್ಛಿತನಾಗಿ ನೆಲಕ್ಕೆ ಕುಸಿದ ಬಿದ್ದ ಅರ್ಜುನನನ್ನು ಪರಮಾತ್ಮ ಆಲಿಂಗನ ಮಾಡಿ ಎಬ್ಬಿಸಿದ್ದಾನೆ. ವ್ಯತ್ಯಾಸ ನೋಡ್ರಿ ಹೇಗಿದೆ. ಅರ್ಜುನನಕ್ಕಿಂತ ಉತ್ತಮರು ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯ ಅಂದರೆ ಯಾರು? ದೇವರ ಮೊಮ್ಮಗ, ಹೌದಲ್ವ? ಮೊಮ್ಮಗನ ಮೇಲೆ ಪ್ರೀತಿ ಹೌದೋ ಇಲ್ಲ ದೇವರಿಗೆ? ಆದರೂ ಮೊಮ್ಮಗ ಅಧರ್ಮ ಪಕ್ಷದಲ್ಲಿ ನಿಂತಿದ್ದಾನೆ. ಆದ್ದರಿಂದ ಅಧರ್ಮ ಪಕ್ಷವನ್ನು ನಾನು ಹಿಡಿಬಾರದು ಅಂತ ಹೇಳಿ ದೇವರು ಬಿಟ್ಟಿದ್ದಾನೆ. ಮಗನಾದ ಭೀಮಸೇನ ದೇವರು ಧರ್ಮ ಪಕ್ಷದಲ್ಲಿ ನಿಂತಿದ್ದಾರೆ, ಅಲ್ಲಿ ಅರ್ಜುನ ಇದ್ದಾನೆ. ಹಾಗಾಗಿ ಅರ್ಜುನನಿಗೆ ತೊಂದರೆ ಬಂದಾಗ ಇದು ನನ್ನ ಜವಾಬ್ದಾರಿ, ನಾನು ಈ ತೊಂದರೆಯಿಂದ ಅರ್ಜುನನನ್ನು ಹೊರಗೆ ಹಾಕಬೇಕು ಅಂತ ಹೇಳಿ ಅರ್ಜುನನನ್ನು ಎಬ್ಬಿಸಿದ್ದಾನೆ. ಇದರಿಂದ ನಾವು ಏನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ, ಧರ್ಮ ಎಲ್ಲಿರ್ತದೋ ಅಲ್ಲೇ ನಾವು ಸಪೋರ್ಟ್ ಮಾಡಬೇಕು. ಅವರು ಯಾರೇ ಆಗಿರಲಿ, ಮಗ ಆಗಿರಲಿ, ಮೊಮ್ಮಗ ಆಗಿರಲಿ, ಹೆಂಡತಿ ಇರಲಿ, ಮಕ್ಕಳಿರಲಿ, ಏನೇ ಸಂಬಂಧ ಇದ್ದರೂ ನಮಗೆ ಸಂಬಂಧ ಇದ್ದದ್ದು ಧರ್ಮದ ಜೊತೆಗೆ. ಹೆಂಡತಿ ಮಕ್ಕಳು ಅವರಿಗೂ ನಾವು ಧರ್ಮವನ್ನು ಬೋಧನೆ ಮಾಡಬೇಕು. ತಪ್ಪು ಹಾದಿ ಹಿಡಿದಿದ್ದಾರೆ ಅಂಥೇಳಿ ನಾವು ಬೈತಾರ್ರಿ, ನಾಳೆ ಅಡಿಗೆ ಮಾಡಲಿಲ್ಲ ಅಂದ್ರೆ ಹೆಂಗ್ರಿ, ನಮಗೆ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ರಿ ಅಂತ ಹೇಳಿ ನಾವು ಹೇಳುವ ರೀತಿಯಲ್ಲಿ ಧರ್ಮವನ್ನು ಬೋಧನೆ ಮಾಡಿದರೆ ಅವಶ್ಯವಾಗಿ ಭಗವಂತ ನಮ್ಮಲ್ಲಿ ನಿಂತು ನುಡಿಸಿ ಅವರಿಗೆ ಆ ಧರ್ಮವನ್ನು ಬೋಧನೆ ಮಾಡ್ತಾನೆ ಅಂತನ್ಲಿಕ್ಕೆ ಇವೆಲ್ಲ ನಿದರ್ಶನವಾಗಿದೆ. ಪುನಃ ಆಲಿಂಗ್ಯ ಮತ್ತೆ ಗಾಂಡೀವವನ್ನು ಧನುಸ್ಸಿನ ಹಗ್ಗವನ್ನು ಕತ್ತರಿಸಿ ಬಿಡುತ್ತಾನೆ. ಸಿಟ್ಟಿಗೆ ಬರ್ತಾನೆ ಅರ್ಜುನ. ಸಿಟ್ಟಿಗೆ ಬಂದು ಅವನ ಸಾರಥಿಯನ್ನು ಕೊಂದು ಹಾಕ್ತಾನೆ. ಸಾರಥಿಯನ್ನು ಪುನಃ ಯಾರನ್ನು ಕರಿದೇನೆ ತಾನೇ ಸಾರಥ್ಯವನ್ನು ಮಾಡ್ತಾ ಎಷ್ಟು ಗಮನ ಇಡಬೇಕು ನೋಡ್ರಿ. ಕಾರು ಹೊಡೆಯವರಿಗೆ ಗೊತ್ತಿರ್ತದೆ, ಈ ಕಡೆ ಒಂದು ಕನ್ನಡಿ, ಈ ಕಡೆ ಒಂದು ಕನ್ನಡಿ, ಹಿಂಗೆ ಎದುರಿಗೆ ಒಂದು ಕನ್ನಡಿ ಇರ್ತದೆ. ಹೊಡ್ತಿರಲ್ರಿ ನಿಮಗೆ ಕಾರು ಹೊಡೆಯವರಿಗೆ ಗೊತ್ತಿರ್ತದೆ. ಆಚೆ ಈಚೆ ಕನ್ನಡಿ ಒಳಗೆ ಹಿಂದೆ ಮುಂದೆ ಏನಿದೆ, ಬಲ ಎಡಕ್ಕೆ ಯಾವ ಕಾರ್ ಬರ್ತದೆ, ಯಾವ ಗಾಡಿ ಬರ್ತದೆ ಗಮನ ಕೊಡ್ತಿರ್ಬೇಕು. ಎದುರಿಗೆ ಕನ್ನಡಿಯಿಂದ ಹಿಂದೆ ಯಾರು ಬರ್ತಿದ್ದಾರೆ ಗಮನ ಕೊಡಬೇಕು. ಎದುರಿಗೂ ನೋಡುತ್ತಿರಬೇಕು. ಪಕ್ಕದಲ್ಲಿ ಮಾತನಾಡ್ತಿರ್ತಾರೆ, ಅವ್ರ ಜೊತೆಗೆ ಮಾತನಾಡಬೇಕು, ವ್ಯವಹಾರ ಮಾಡಬೇಕು. ಅಂದರೆ ಏಕಕಾಲಕ್ಕೆ ಮನುಷ್ಯ 8-10 ಕಡೆಗೆ ಗಮನ ಕೊಡುವ ಶಕ್ತಿ ಇದೆ. ಬುದ್ಧಿ ಇಷ್ಟಕ್ಕೆ ನಮ್ಮ ಬುದ್ಧಿ ಇಲ್ಲ. ಅಷ್ಟಾವಧಾನಿಗಳು ಅಂತಿದ್ದಾರೆ, ಶತಾವಧಾನಿಗಳು ಅಂತಿದ್ದಾರೆ. ಏಕಕಾಲಕ್ಕೆ 100 ಕಡೆಗೆ ಗಮನ ಕೊಟ್ಟು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತನ್ನುವ ಎಚ್ಚರವನ್ನು ಪಡೆಯುವ ಅಷ್ಟು ಮೇಧಾವಿಗಳಿದ್ದಾರೆ ಜೀವರಾಶಿಗಳು.
ನಾವು ಗಾಡಿ ಟೂ ವೀಲರ್ ಓಡಿಸ್ತಾ ಇರಬೇಕಾದಾಗ ಎದರ ಅಕ್ಕಪಕ್ಕ ಅಷ್ಟೇ ನೋಡ್ತೇವೆ, ಮುಂದೆ ನೋಡ್ತಿರ್ತೀವಿ. ಕಾರ್ ಹೊಡೆಯವರಿಗಿನ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಬಸ್ ಹೊಡೆಯವರಿಗೆ 40-50 ಮಂದಿಯನ್ನು ಕರ್ಕೊಂಡು ಹೋಗ್ತಿರ್ತಾರೆ, ಅವರಿಗಿನ್ನ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಫ್ಲೈಟ್ ಹೊಡೆಯವರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ, ಟ್ರೈನ್ ಅವರಿಗೆ ಹೆಚ್ಚಿನ. ಅಂದರೆ ಜವಾಬ್ದಾರಿಯನ್ನು ನಾವು ಎಷ್ಟೆಷ್ಟು ಹೆಚ್ಚು ವಹಿಸ್ತೇವೋ ಅಷ್ಟು ನಮ್ಮ ಇಂದ್ರಿಯಗಳು, ಬುದ್ಧಿ, ಮನಸ್ಸು ಎಲ್ಲ ಚೇತರಿಸಿಕೊಳ್ತಾರೆ. ಗಂಡ ಹೆಂಡಂದ್ರೆ ಇಬ್ಬರೇ ಇದ್ದರು ಅಂದರೆ ಭಾಳ ಜವಾಬ್ದಾರಿ ಇಲ್ಲ. ಮಕ್ಕಳು ಆದರೆ ಹೆಚ್ಚಿನ ಜವಾಬ್ದಾರಿ, ಮೊಮ್ಮಕ್ಕಳಾದರೆ ಹೆಚ್ಚಿನ ಜವಾಬ್ದಾರಿ, ಸಂಸಾರ ಬೆಳೆದಂತೆ ಹೆಚ್ಚಿನ ಜವಾಬ್ದಾರಿ. ಮನುಷ್ಯ ಅಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾನೆ, ಅಷ್ಟು ವ್ಯವಸ್ಥೆ ಅವರಿಗಾಗಿ ಮಾಡ್ತಾನೆ, ಏನೆಲ್ಲ ವ್ಯಾಪಾರಗಳನ್ನು ಮಾಡಬೇಕು ಎಲ್ಲ ಮಾಡ್ತಾನೆ. ಇದು ಎಲ್ಲರಿಗೆ ಅನುಭವಿಸಿದ ಜೀವನದಲ್ಲಿ ಇದ್ದ ಪರಿಸ್ಥಿತಿ. ಹಾಗೆ ಇಲ್ಲಿ ಯುದ್ಧದಲ್ಲಿ ಕೃಷ್ಣ ಇಷ್ಟು ಅದ್ಭುತವಾಗಿ ಯಾರ್ಯಾರಿಗೆ ಅವರವರ ಕರ್ಮ ಏನು ಪ್ರಸಂಗ, ಯದ್ಯಪಿ ಅಶ್ವತ್ಥಾಮಾಚಾರ್ಯರು ದೊಡ್ಡವರಾಗಿದ್ದರು, ಅವರ ಕರ್ಮ, ಅವರ ವರ, ಶಾಪ ನೀವೆಲ್ಲ 12ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ಕೇಳಿದ್ದೀರಿ. ಅವರು ಭೂಮಿ ಮೇಲೆ ಯಾಕೆ ಅವತಾರ ಮಾಡಿದರು ಅದು ಕೇಳಿದಿರಿ. ಪಾಂಡುರಾಜ ಅಶ್ವತ್ಥಾಮಾಚಾರ್ಯರನ್ನ ಯಾಕೆ ಕರೀಲಿಲ್ಲ ಅದನ್ನೂ ಕೇಳಿದಿರಿ. ಪಾಂಡುರಾಜ ಯಾರನ್ನ ಕರೆದ? ಮೊದಲಿಗೆ ಧರ್ಮರಾಜನನ್ನು, ಆಮೇಲೆ ಭೀಮ, ಅದಾದ ಮೇಲೆ ಯಾರು? ರುದ್ರದೇವರನ್ನೇ ಕರಿಬೇಕಾಗಿತ್ತು, ರುದ್ರದೇವರನ್ನು ಕರೀಲಿಲ್ಲ, ಇಂದ್ರನನ್ನು ಕರೆದ. ಅನಂತರದಲ್ಲಿ ನಕುಲ ಸಹದೇವರನ್ನು ಕರೆದ. ನಾನು ಹೇಳೋದು ಏನು ವಿಷಯ, ಈಗ ದೇವರನ್ನು ಕರಿಬೇಕು, ದೇವರು ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ದೇವರು ಅಂದರೆ ನನ್ನ ಮಾವ, ನಮ್ಮ ತಂದೆ, ಅವನಿಗೆ ಮಗ ಆಗ್ತಾನೆ. ಕುಂತಿ ಹೇಳಿದ್ದು ನಮ್ಮ ಮಾವ, ಅವನಿಗೆ ಮಗ ಆಗ್ತಾನೆ. ಇನ್ನು ಉಳಿದವರು ಎರಡನೇದವರು ಯಾರು? ಭೀಮಸೇನ್ ದೇವರು, ದೇವರ ಮಗ, ಅವನನ್ನು ಕರೆದರು ಮುಖ್ಯ ಪ್ರಾಣದೇವರನ್ನು. ಇನ್ನು ಉಳಿದವರು ಯಾರು? ಅದಾದ ಮೇಲೆ ಯಾರು ತಾರತಮ್ಯದಲ್ಲಿ? ರುದ್ರದೇವರು. ರುದ್ರದೇವರನ್ನು ಕರೆಯುವ ಬುದ್ಧಿನೇ ಬರಲಿಲ್ಲ. ಯಾಕೆ ಅಂದರೆ ರುದ್ರದೇವರಿಗೆ ವರವನ್ನು ಕೊಟ್ಟಿದ್ದಾರೆ, ಅವರಿಗೆ ಶಾಪವಿದೆ, ಇದನ್ನೆಲ್ಲ ಕೇಳಿದ್ದೀರಿ ನೀವು ಹಿಂದೆ. ಅದಕ್ಕೆ ನಿನ್ನೆ ಇದನ್ನು ಸ್ವಲ್ಪ ನಾನು ಹೇಳಿದ್ದೆ, ಅದಕ್ಕಾಗಿ ಈ ವಿಷಯವನ್ನೇ ತೆಗೆದುಕೊಂಡು ಮತ್ತೆ ಹೆಚ್ಚಿನ ವಿವರಣೆಗಾಗಿ ಮತ್ತೆ ಇದನ್ನೇ ಹೇಳ್ತಾ ಇದ್ದೇನೆ. ತಾತ್ಪರ್ಯ ನಿರ್ಣಯ ಎಷ್ಟು ಹೆಚ್ಚು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿದೆಯೋ ಅಷ್ಟು ಆಳವಾಗಿ ಅಧ್ಯಯನ ಮಾಡಿದರೆ ಹೆಚ್ಚೆಚ್ಚು ವಿಷಯಗಳ ಸ್ಪರ್ಶವಾಗ್ತದೆ, ಹೆಚ್ಚೆಚ್ಚು ವಿಷಯಗಳ ನಿರ್ಣಯವಾಗ್ತದೆ, ಹೆಚ್ಚೆಚ್ಚು ಕಥೆಯಲ್ಲಿ ನಮಗೆ ಯಾಕೆ ಹೀಗಾಯಿತು ಅಂತನ್ನುವ ತಿಳುವಳಿಕೆ ಪೂರ್ಣವಾಗಿ ಶ್ರೀಮದಾಚಾರ್ಯರ ವಾಕ್ಯಗಳಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಬಹಳ ಅದ್ಭುತವಾದ ಗ್ರಂಥ ತಾತ್ಪರ್ಯ ಶ್ರೀಮನ್ ಮಹಾಭಾರತ. 1,00,000 ಶ್ಲೋಕಾತ್ಮಕವಾದದ್ದು. ಅದಕ್ಕೆ 11ನೇ ಅಧ್ಯಾಯದಿಂದ 32, 20, 21 ಅಧ್ಯಾಯಗಳಲ್ಲಿ ಅಷ್ಟು ಶ್ಲೋಕಗಳಲ್ಲಿ ಬಂದ ಮಹಾಭಾರತವನ್ನು ಎಲ್ಲ ನಿರ್ಣಯಾತ್ಮಕವಾದ ಕಥೆಯನ್ನು ಬರಿಬೇಕು ಅಂದರೆ ಅದು ಸಾಮಾನ್ಯ ಕೆಲಸ ಅಲ್ಲ. ದೇವರ ಪೂರ್ಣ ಅನುಗ್ರಹ, ಸರ್ವಜ್ಞರಾದಂತಹ ಶ್ರೀಮದಾಚಾರ್ಯರು, ಜಗತ್ತಿಗೆ ಗುರುಗಳಾದ ಶ್ರೀಮದಾಚಾರ್ಯರು, ಹಾಗಾಗಿ ಅವರಿಂದಲೇ ಇದನ್ನು ಮಾಡಲಿಕ್ಕೆ ಸಾಧ್ಯ. ಬಹಳ ಅದ್ಭುತವಾದ ವಿಷಯ. ಹಾಗಾಗಿ ಸಾರಥಿತ್ವ ಅಂತ ಅವ್ರು ಹೇಳಿದರು, ನನ್ನ ಕಡೆಯಿಂದ ಆಗ್ಲಿಕ್ಕೆ ಸಾಧ್ಯವಿಲ್ಲಪ್ಪ ದುರ್ಯೋಧನ, ನಾನು ಏನು ಮಾಡಿಲ್ಲ ಹೇಳು, ನನ್ನಿಂದ ಯುದ್ಧವಾಡಬೇಕಾದಾಗ ಏನು ಅಪೂರ್ಣತೆ ಆಗಿದೆ ಹೇಳು, ಯಾರನ್ನು ಬಿಟ್ಟಿದ್ದೇನೆ ಹೇಳು, ನಾನು ಯಾವ ಅಸ್ತ್ರವನ್ನು ಬಿಟ್ಟಿದ್ದೇನೆ, ಯಾರಿಗೆ ನಾನು ದಯೆ ಮಾಡಿದ್ದೇನೆ ಹೇಳು. ನಿನ್ನ ಪಕ್ಷದಲ್ಲಿ ನಿಂತುಕೊಂಡು ಅವರೆಲ್ಲ ನಮ್ಮ ಬಳಗರು, ಬಂಧು ಮಿತ್ರರು, ಗುರುವು, ಶಿಷ್ಯ ಏನೇನೋ ಇದ್ದಾರೆ ಆ ಕಡೆಗೆ. ಆದರೂ ನಿನ್ನ ಪಕ್ಷದಲ್ಲಿ ನಿಂತು ನಾನು ಯುದ್ಧ ಮಾಡಬೇಕಾದಾಗ ಯಾರ ಮೇಲೆ ದಯ ಮಾಡಿದ್ದೇನೆ? ನನ್ನ ತಂದೆಯನ್ನು ಕೊಂದ ದೃಷ್ಟದ್ಯುಮ್ನಿದ್ದಾನೆ, ಅವನನ್ನು ಕೊಲ್ಲಬೇಕು ಅಂದರೂ ನನಗಾಗ್ತಾ ಇಲ್ಲ. ನಾನು ಮಾಡುವ ಪ್ರಯತ್ನ ಪೂರ್ಣ ಮಾಡಿದ್ದೇನೆ. ಕೃಷ್ಣ ಹೇಗೆ ಸಂಕಲ್ಪ ಮಾಡಿದ್ದಾನೋ ಅದರ ಪ್ರಕಾರ ನಾವೆಲ್ಲ ನಡಿಬೇಕು. ಟ್ರೇನು ಹಳಿ ಮೇಲೆ ನಡೀತದೆ, ಹಳಿ ಬಿಟ್ಟು ಟ್ರೇನು ನಡಿಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣ ಹಳಿ ಹಾಕಿಟ್ಬಿಟ್ಟಿದ್ದಾನೆ, ಎಲ್ಲಿ ಹೋಗ್ಬೇಕು ಈ ಟ್ರೇನು ಅಂತ ಹೇಳಿ, ಅದರ ಪ್ರಕಾರ ನಾವು ಹೋಗೋದಷ್ಟೇ. ಎಲ್ಲಿ ಯಾರು ಹತ್ತಬೇಕು, ಎಲ್ಲಿ ಯಾರು ಇಳಿಬೇಕು, ಯಾರು ಸಾಯಬೇಕು, ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ ಅವರ ಕರ್ಮಾನುಸಾರವಾಗಿ. ಹಾಗಾಗಿ ಅದರ ಪ್ರಕಾರ ನಮ್ಮ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯ. ಎಷ್ಟೆಲ್ಲ ಮಾಡಿದೆ, ನಾರಾಯಣಾಸ್ತ್ರ ಪ್ರಯೋಗ, ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದೆ, ಬಾಣಗಳ ಮಳೆ ಸುರಿಸಿದೆ.
ಆದರೂ ಕೃಷ್ಣ ಆಚೆ ಇದ್ದಾನೆ, ಎಲ್ಲ ವ್ಯವಸ್ಥೆ ಮಾಡಿದ, ಯಾವ ತೊಂದರೆ ಬರದೇ ಇದ್ದಂತೆ ಅರ್ಜುನನನ್ನು ರಕ್ಷಣೆ ಮಾಡಿದ. ಇನ್ನು ಮೇಲೆ ನಾನೇನು ಮಾಡಲಿ? ಏವಂ ಮತ್ವಾ ಪ್ರವೇಶ ಸೇನಾಂ ಪಾಂಡವ ಸುತಾನಾಮತಂ ಸಮಭ್ಯದಾತ್ ಪಾಂಡ್ಯಸ್ತಯೋರಾಸಯುದ್ಧಮದ್ಭುತಂ ಪ್ರವರ್ಷತೋ ಸಾಯಕ ಪೂಕಮುಗ್ರೈಃ ಅವಧ್ಯತ್ವಾತ್ ತಥಾಶ್ವಾನಾಂ ಅಭೇದ್ಯತ್ವಾತ್. ರಥ ಅಭೇದ್ಯವಾದ ರಥ, ಅಶ್ವಗಳು ಎಂದೂ ಸಾಯದೇ ಇದ್ದಂಥ ಕುದುರೆ. ಯಾಕೆ? ದೇವರ ರಕ್ಷಣೆ ಮಾಡ್ತಾ ಇದ್ದಾನೆ. ಕುದುರೆಗಳನ್ನು ಚಾಲನೆ ಮಾಡೋನು ಯಾರು? ರಥವನ್ನು ದೇವರು. ಮೇಲೆ ಗರ್ಜನೆ ಮಾಡ್ತಾ ಇದ್ದಾರೆ ಹನುಮಂತ ದೇವರು. ವಿಶೇಷತೋ ಧ್ವಜ ಸಂಸ್ಥೆ ಹನುಮತಿ ಜಯರೂಪೋಯತೋಸೋ, ಹಿಂದೆ ನೀವು ಕೇಳಿದ್ದೀರಿ. ಹಾಗಾಗಿ ನಮ್ಮ ಮನೆಯ ಮೇಲೆ ನಮಗೆ ಆಪತ್ತುಗಳು, ನಮ್ಮ ಮನೆ ಮೇಲೆ ಕಣ್ಣುಗಳು, ಕೆಟ್ಟ ದೃಷ್ಟಿಗಳು ಆಗಬಾರದು ಅಂತ ಹೇಳಿ ಹನುಮಂತರ ದೇವರ ಧ್ವಜೆಯನ್ನು ಮೇಲೆ ಹಾಕೋಬೇಕು ಅಂತ ಶಾಸ್ತ್ರ ಹೇಳ್ತದೆ. ನಾವೇನು ದುಷ್ಟರ ಕಣ್ಣಿಗೆ ತುತ್ತಾಗದೇ ಇದ್ದಂತಹ ಮಹಾನುಭಾವರು ಯಾರೂ ಅಲ್ಲ. ಇಲ್ಲಿ ಭಾಳ ಚಂದ ಮನೆ ಕಟ್ಟೀವಿ ಅಂಥೇಳಿ ವಾಸ್ತುಶಾಂತಿ ಮಾಡಿದ್ವಿ ಅಂದರೆ ಯಾರದರ ಮನೆ ಮೇಲೆ ಯಾರದರ ಕಣ್ಣು ಬಿದ್ದೇ ಬಿಟ್ಟಿರ್ತು. ಹಾಗಾಗಿ ಇತ್ಯಾದಿಗಳಾಗಲಿ, ಸತ್ಕರ್ಮಗಳಾಗಬೇಕು ಅಂತನ್ನೋದಾಗಲಿ, ದುಷ್ಟ ಕರ್ಮಗಳು ಆಗಬಾರದು ಅಂತನ್ನೋದಕ್ಕಾಗಲಿ, ದುಷ್ಟರ ಹವ್ಯಾಸ ದಾಳಿ ನಮ್ಮ ಮೇಲೆ ಆಗಬಾರದು ಅಂತ ಹೇಳಿ ಹನುಮಂತ ದೇವರು ನಿಂತು ರಕ್ಷಣೆ ಮಾಡೋದಕ್ಕಾಗಿ ಹನುಮಂತ ದೇವರನ್ನು ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಹಾಗಾಗಿ ವಿಶೇಷತೋ ಧ್ವಜ ಸಂಸ್ಥೆ, ರಥದಲ್ಲಿ ಹನುಮಂತ ದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ನೀನು ನನ್ನ ಧ್ವಜದಲ್ಲಿ ಬಂದು ನಿಂತು ನಮ್ಮನ್ನು ರಕ್ಷಣೆ ಮಾಡಬೇಕು, ನಮಗೆ ಅಭಯವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ಅಂಥ ಹನುಮಂತ ದೇವರು ಧ್ವಜದಲ್ಲಿ ನಿಂತಾರೆ. ಆಗಾಗಾಗಿ ಜೋರ ಗರ್ಜನೆ ಮಾಡುತ್ತಾರೆ. ಆ ಗರ್ಜನದಿಂದ ಧ್ವನಿಯಿಂದಲೇ ಎಷ್ಟೋ ಅಸುರರು ಸತ್ತು ಹೋಗ್ತಾ ಇದ್ದಾರೆ. ಅಭೇದ್ಯವಾದ ರಥ, ಗಾಂಡೀವ, ಸಾಮಾನ್ಯವಾದ ಗಾಂಡೀವ. ರಥ ಅದ್ಭುತ, ಕುದುರೆಗಳು ಅದ್ಭುತ, ಧ್ವಜ ಅದ್ಭುತ, ಗಾಂಡೀವ ಬತ್ತಳಿಕೆ. ನಮಗೆ ಬಾಣಗಳು ಖಾಲಿ ಆಗ್ತದೆ, ಮತ್ತೊಂದು ಬಾಣಗಳ ಬತ್ತಳಿಕೆಯನ್ನು ತುಂಬಿ ತೊಗೊಂಬರ್ಬೇಕು ನಾವು. ಗನ್ನು ಬುಲೆಟ್ ಇದ್ದರೆ ಗನ್ನುಗೆ ಮಹತ್ವ, ಗಾಂಡೀವಕ್ಕೆ ಅಥವಾ ಧನುಸ್ಸಿಗೆ ಯಾವಾಗ ಬಾಣಗಳಿದ್ದರೆ ಧನುಸ್ಸು ನಡೀತದೆ. ಅರ್ಜುನನ ಬತ್ತಳಿಕೆ ಹೇಗಿದೆ ಅಂದರೆ ಅದು ಖಾಲಿನೇ ಆಗೋದಿಲ್ಲ, ಅಕ್ಷಯವಾದ ಬತ್ತಳಿಕೆ. ನಾವು ಸ್ವಲ್ಪ ಸಮಯ ತಡ್ರಪ್ಪ ಬಾಣ ತೊಗೊಂಬರೋಣ ಅಂತ ಕಾಯಬೇಕು. ಅರ್ಜುನನಿಗೆ ಆ ಪ್ರಸಂಗನೇ ಇಲ್ಲ. ಅಕ್ಷಯವಾದ ಬತ್ತಳಿಕೆ, ಅಭೇದ್ಯವಾದ ಧನುಸ್ಸು, ಹನುಮಂತ ದೇವರು ಕೂತಿದ್ದಾರೆ. ರಥ ಅಭೇದ್ಯವಾದದ್ದು, ಕುದುರೆಗಳು ಅಭೇದ್ಯವಾದದ್ದು. ಇಷ್ಟೆಲ್ಲಕ್ಕೆ ಸ್ವಾಮಿಯಾದ ಶ್ರೀಕೃಷ್ಣ ಪರಮಾತ್ಮ ಎಲ್ಲವನ್ನು ನಡೆಸುವ ರಥ ಚಾಲಕನಾಗಿ ನಿಂತಿದ್ದಾನೆ. ಇಷ್ಟೆಲ್ಲ ಇದ್ದಾಗ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಈ ತಿಳುವಳಿಕೆ ಬೇಕು ಮನುಷ್ಯನಿಗೆ. ನಮ್ಮಿಂದ ಏನೂ ಆಗ್ತಾ ಇಲ್ಲ ಎಷ್ಟು ಪ್ರಯತ್ನ ಪಟ್ಟರೂ ಅಂದಾಗ ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಒಳ್ಳೆಯದಕ್ಕೂ ಆಗಲಿ ಕೆಟ್ಟದ್ದಕ್ಕೂ ಆಗಲಿ. ಎಷ್ಟು ಕರ್ಮವನ್ನು ಮಾಡಿದರೂ ನಮಗೆ ಫಲನೇ ಸಿಗ್ತಾ ಇಲ್ಲ ಅಂತಂದರೆ ಅಷ್ಟು ದೊಡ್ಡ ಪ್ರಾರಬ್ಧ ಇದೆ ಅಂತ ಅರ್ಥ. ಆ ಪ್ರಾರಬ್ಧ ಪೂರ್ಣ ಮುಗಿಯುವವರೆಗೂ ನಾನು ಯಾವಾಗಲೂ ಮೇಲಿನ ಮೇಲೆ ಉದಾಹರಣೆ ಕೊಡ್ತಿರ್ತೇನೆ. ಬಿಸಿ 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 ಕುದಿ ನೀರು ಒಂದು ತಂಗಿ ತುಂಬ ಇಟ್ಟಿದ್ದೇವೆ, ಅದು ತಣ್ಣಗಾಗಬೇಕು ಅಂಥೇಳಿ ಒಂದು ಉದ್ದರಣೆಯಿಂದ ತೀರ್ಥ ಸಂಪುಟದಿಂದ ನೀರು ಹಾಕಿರೋ ತಣ್ಣಗಾಗ್ತೇನೆ. ಅದು ಒಂದು ವಾಟಕ ನೀರು ಹಾಕಿರೋ ತಣ್ಣಗಾಗ್ತದೆ, ಒಂದು ತಂಗಿ ನೀರು ಹಾಕಿರೋ ತಣ್ಣಗಾಗ್ತದೆ? ಇಲ್ಲ. 3-4 ತಂಗಿ ನೀರು ಹಾಕಿದರೆ ಒಂದು ತಂಬಿಗೆ ಬಿಸಿ ಬಿಸಿ ನೀರು ಮುಟ್ಟುವ ಹಂತಕ್ಕೆ ಬರ್ತದೆ. ಹಾಗೆ ನಾವು ಮಾಡಿದ ಉಗ್ರ ಪಾಪ ಏನು ಮಾಡಿದ್ದೇವೋ ಗೊತ್ತಿಲ್ಲ, ಆಯಾ ಫಲಗಳು ನಮಗೆ ಸಿಗ್ತಾ ಇಲ್ಲ ಅಂದರೆ ನಮ್ಮ ಪ್ರಾರಬ್ಧ ಅಷ್ಟು ದೊಡ್ಡದಿದೆ ಅಂತ ಅರ್ಥ. ಪರಮಾತ್ಮ ಕೃಪೆ ಮಾಡಿ ತಿಳುವಳಿಕೆ ಇದ್ದ ಜನ್ಮದಲ್ಲೇನೆ ಆ ಪ್ರಾರಬ್ಧವನ್ನು ತೀರಿಸುವ ಒಂದು ಬುದ್ಧಿಯನ್ನು ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನು ಕೊಟ್ಟು ಉತ್ತಮ ಗುರುಗಳನ್ನು, ಉತ್ತಮ ಕುಲವನ್ನು, ಉತ್ತಮ ಗೋತ್ರ ಉತ್ಪನ್ನನಾಗುವಂತೆ, ಉತ್ತಮ ದೇವರ ಚರಿತ್ರೆ ತಿಳಿಸುವ ಗುರುಗಳ ಸಂಪರ್ಕವನ್ನು ಮಾಡಿ ಇಂಥ ಜನ್ಮದಲ್ಲಿ ಆ ಪಾಪಗಳನ್ನು ತೀರಿಸುವ ಒಂದು ಮಹಾಭಾಗ್ಯವನ್ನು ಕೊಟ್ಟಿದ್ದಾನೆ ಅಂತ ತಿಳಿದುಕೊಂಡು ನಮ್ಮ ಪ್ರಾರಬ್ಧವನ್ನು ತೀರಿಸಿಕೊಳ್ಳಬೇಕಂತ ಹೇಳುತ್ತದೆ ಶಾಸ್ತ್ರ. ಹಾಗಾಗಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ಪರಮಾತ್ಮ ಇದ್ದಾನೆ ರಥದಲ್ಲಿ. ಹಾಗಾಗಿ ನಾನು ಹೇಗೆ ಅವನನ್ನು ಎದುರಿಸಬೇಕು, ಹೇಗೆ ನಾನು ಅವನನ್ನು ಸೋಲಿಸಬೇಕು ಹೇಳು ಅಂತ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನಿಗೆ ಹೇಳಿದರೆ, ದುರ್ಯೋಧನ ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಇಲ್ಲ 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 ಇಲ್ಲ,
ನೀವು ಕೂಡ ಗೆಳೆಯ ಅರ್ಜುನ ನಿಮ್ಮ ತಂದೆಯ ಪ್ರೀತಿ ಶಿಷ್ಯ, ನಮ್ಮ ತಂದೆ ಶಿಷ್ಯರೇ ಅವರು, ಹಾಗಾಗಿ ಸ್ವಲ್ಪ ಅವನನ್ನು ಬಿಡಬೇಕು ಅಂತ ಹೇಳಿ ನೀನು ಅವನನ್ನು ಬಿಡ್ತಾ ಇದ್ದೇ ಹೊರತು ನೀನು ಯುದ್ಧವನ್ನು ಸರಿ ಆಡ್ತಾ ಇಲ್ಲ ಅಂತೇ ಹೇಳಿದ ದುರ್ಯೋಧನ ಅಶ್ವತ್ಥಾಮಾಚಾರ್ಯರಿಗೆ. ಅಂದರೆ ಎಷ್ಟು ತಿಳಿಸಿ ಹೇಳಿದರೂ ದುಷ್ಟರ ಬುದ್ಧಿ ಬದಲಾಗುವುದಿಲ್ಲ ಅಂತಲಿಕ್ಕೆ ದುರ್ಯೋಧನೇ ದೊಡ್ಡ ದುಷ್ಟ ಅಂತ. ಬಿಟ್ಟು ಬಿಡೋ ದುರ್ಯೋಧನ, ಈಗಾದರೂ ಸಂಧಾನ ಮಾಡಿಕೋ. ಭೀಷ್ಮಾಚಾರ್ಯ ಹೇಳಿದರು, ದ್ರೋಣಾಚಾರ್ಯ ಹೇಳಿದರು, ಅಶ್ವತ್ಥಾಮಾಚಾರ್ಯರು ತಾವು ಅನುಭವಿಸಿ ಯುದ್ಧವನ್ನು ಆಡಿ ಏನೂ ಆಗಲು ಸಾಧ್ಯವಿಲ್ಲ, ಎಲ್ಲ ಸೂತ್ರ ಹಗ್ಗ ಏನು ಆಗಬೇಕು ಏನು ಹೋಗಬೇಕು ಅಂತ ಇದ್ದು ನಡೆಸುವನು ಕೃಷ್ಣ ಇದ್ದಾನೆ ಸೂತ್ರಧಾರಿಯಾಗಿ. ಹಾಗಾಗಿ ಈಗಾದರೂ ಒಪ್ಪಂದ ಮಾಡು, ಬದುಕ್ತೀಯ, ಆರಾಮಾಗಿ ಇರ್ಲಿಕ್ಕೆ ಸಾಧ್ಯವಿದೆ. ಇಲ್ಲದೇ ಇದ್ದರೆ ಎಲ್ಲ ಉಳಿದವರು ಸತ್ತು ಹೋಗ್ತಾರೆ. ಎಷ್ಟು ಹೇಳಿದ್ರು ತಿಳಿಲಿಲ್ಲ. ನೀವು ಹೆಚ್ಚು ಯುದ್ಧ ಆಡಬೇಕು, ನೀವು ನನಗೆ ರಾಜ್ಯ ತಂದು ಕೊಡಬೇಕು, ಅವರನ್ನು ಸಂಹಾರ ಮಾಡಬೇಕು, ಇಷ್ಟೇ ಬುದ್ಧಿ ಅವನಿಗೆ. ಅಷ್ಟನ್ನೇ ಮಾಡ್ತಾ ಕೂತ ಅದೇನು ಬಗೆಹರಿತಾ ಇಲ್ಲ ಅಂತ ಅಶ್ವತ್ಥಾಮಾಚಾರ್ಯರು ಅರ್ಜುನನನ್ನು ಬಿಟ್ಟು ಮತ್ತೆ ಬೇರೆ ಕಡೆಗೆ ಹೋಗಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.